ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈ ಡ್ರೀಮ್ ಗರ್ಲ್. ನೀ ನನ್ನವಳೇ ಕಣೆ ಭಾಗ 3. ಧ್ವನಿ ಕ್ಯೂಟಿ ಬುಟ್ಟಿಗೆ ಮುತ್ತಿಟ್ಟು ಬಾಯಿ ಹೇಳುತ್ತಿರುವಾಗಲೇ ಅಲ್ಲಿಗೆ ತಾರಕ್ ಕಾರು ಬಂತು. ಕಾರ್ ಅಲ್ಲಿಗೆ ಬರುತ್ತಿದ್ದಂತೆ ತಾರಕ್ ಆ ಪಾಪುಗಾಗಿ ತಲೆ ತಿರುಗಿಸಿ ಆ ಕಡೆ ನೋಡುತ್ತಿದ್ದ. ಆಗಲೇ ಶಾಲೆ ಗೇಟ್ನಿಂದ ಒಳಗೆ ಹೋಗುತ್ತಿದ್ದ ಧ್ವನಿಯನ್ನು ನೋಡಿದ ತಾರಕ್. ಅಯ್ಯೋ, ಪಾಪು ಹೋಗ್ತಿದೆಯಲ್ಲ. ಛೇ, ಸ್ವಲ್ಪ ಬೇಗ ಬಂದಿದ್ದರೆ ಪಾಪುವನ್ನು ನೋಡಬಹುದಿತ್ತು. ಉಪ್ಸ್, ಈಗ ಹೇಗೆ ಎಂದು ಅವನ ಮನಸ್ಸು ಬೇಸರಪಟ್ಟಾಗ ಆ ಬೇಸರ ಆ ಪುಟ್ಟ ಹುಡುಗಿಯ ಮನಸ್ಸನ್ನು ತಲುಪಿದೆಯೋ ಏನೋ. ಆ ಕ್ಯೂಟಿ ಒಮ್ಮೆ ಹಿಂದಿರುಗಿ ನೋಡಿದಳು. ಕ್ಯೂಟಿ ಹಿಂದಿರುಗಿದ ತಕ್ಷಣ ತಾರಕ್ ಕಣ್ಣುಗಳಲ್ಲಿ ಹೊಳಪು ಬಂದು ಯೂನಿಫಾರ್ಮಲ್ಲಿ ಮುದ್ದಾಗಿರುವ ಅವಳನ್ನೇ ನೋಡುತ್ತಿದ್ದ. ಆದರೆ ಧ್ವನಿ ಮಾತ್ರ ಕಾರ್ ಕಡೆಗೆ ನೋಡದೆ ಬೇರೆ ಕಡೆ ನೋಡುತ್ತಾ ಟಾಟಾ ಹೇಳಿ ಸಾಹಿಗೆ ಫ್ಲೈಯಿಂಗ್ ಕಿಸ್ ಕೊಟ್ಟಳು. ಪಾಪು ಹಾಗೆ ತನ್ನ ಪುಟ್ಟ ತುಟಿಗಳನ್ನು ಮಡಚಿ ಫ್ಲೈಯಿಂಗ್ ಕಿಸ್ ಕೊಡುತ್ತಿದ್ದರೆ ತಾರಕ್ಕೆ ಮುದ್ದಾಗಿ ಕಾಣಿಸಿತು. ಅವಳು ಯಾರಿಗೆ ಬಾಯಿ ಹೇಳಿದಳು ಎಂದುಕೊಂಡು ಆ ಕಡೆ ನೋಡಿದಾಗ ಸ್ಕೂಟರ್ ಮೇಲೆ ಕುಳಿತು ಧ್ವನಿಗೆ ಬಾಯಿ ಹೇಳುತ್ತಿದ್ದ ಸಾಹಿಯನ್ನು ನೋಡಿ ಒಂದೇ ಕ್ಷಣಕ್ಕೆ ಶಾಕ್ ಆದ ತಾರಕ್. ಇದೇನು ಇಲ್ಲಿಯೂ ಇದ್ದಾಳೆ? ಈ ಪಾಪುಗೂ ಇವಳಿಗೂ ಏನು ಸಂಬಂಧ? ಏನಿದು? ಪಾಪು ಈ ಹಠಮಾರಿ ಹುಡುಗಿಗೆ ಬಾಯಿ ಹೇಳುತ್ತಾ ಫ್ಲೈಯಿಂಗ್ ಕಿಸ್ ಕೊಡುತ್ತಿದ್ದಾಳೆ. ಒಂದು ವೇಳೆ ಈ ಪಾಪು ಇವಳ ಮಗಳ? ಇವಳಿಗೆ ಮದುವೆಯಾಗಿದೆಯಾ? ನಿನ್ನೆ ಬಂದಾಗ ಮದುವೆಯಾದ ಯಾವುದೇ ಕುರುಹುಗಳು ಕಾಣಿಸಲಿಲ್ಲ. ಕುತ್ತಿಗೆಯಲ್ಲಿ ತಾಲಿ ಆಗಲಿ, ಕರಿಮಣಿಗಳು ಆಗಲಿ, ಕಾಲಿಗೆ ಕಾಲುಂಗರವಾಗಲಿ ಏನೂ ಇರಲಿಲ್ಲವಲ್ಲ. ಅಥವಾ ಈಗಿನವರಂತೆ ಕೆಲವರು ಮಾತ್ರ ಎಲ್ಲರ ಹಾಗೆ ಸೌಂದರ್ಯಕ್ಕಾಗಿ ತಾಳಿ ಕಾಲುಂಗರಗಳನ್ನು ಬಿಚ್ಚಿಟ್ಟಿದ್ದಾಳೆಯೇ? ಇಲ್ಲಿ ಎಲ್ಲರೂ ಅಲ್ಲ, ಕೆಲವರು ಮಾತ್ರ. ಇವಳಿಗೆ ಸಹೋದರ ಆಗಲಿ ಸಹೋದರಿಯರು ಆಗಲಿ ಯಾರೂ ಇಲ್ಲ ಎಂದು ಹೇಳಿದ್ದು ನೆನಪಿದೆ ಮೊದಲು. ಅಂದರೆ ಇವಳು ಇಷ್ಟು ಬೇಗ ಮದುವೆ ಮಾಡಿಕೊಂಡಿದ್ದಾಳಾ? ಅವಳ ಗಂಡ ಯಾರೋ ಗೊತ್ತಿಲ್ಲ, ಆದರೆ ಅವನಿಗೆ ಹೂವಿನ ಹಾರ ಹಾಕಿ ಕೈ ಮುಗಿಯಬೇಕು. ಇವಳ ಹಠಮಾರಿತನವನ್ನು ಸಹಿಸಿಕೊಳ್ಳುತ್ತಿರುವ ಅವನಿಗೆ ಎಷ್ಟೇ ಮಾಡಿದರೂ ಕಡಿಮೆ ಎಂದು ಮನಸ್ಸಿನಲ್ಲೇ ಅಂದುಕೊಂಡ. ನೋಡೋಣ, ಇವತ್ತು ಬರುತ್ತಾಳಲ್ಲ, ಏನಾದರೂ ವಿಷಯ ಗೊತ್ತಾಗಬಹುದೇನೋ ಎಂದುಕೊಂಡು ಅಲ್ಲಿಂದ ಶೂಟಿಂಗ್ ಸ್ಥಳಕ್ಕೆ ಹೋಗಲು ಹೇಳಿದ ಡ್ರೈವರ್ ಜೊತೆ. ಸಾಹಿ ಕೂಡ ಪಾಪು ಕ್ಲಾಸ್ ಹತ್ತಿರ ಹೋಗುವವರೆಗೂ ನೋಡಿ ಸ್ಕೂಟರ್ ಹಿಂದಿರುಗಿಸಿ ಪ್ರೊಡಕ್ಷನ್ ಹೌಸ್ಗೆ ಹೋದಳು. ಸಾಹಿ ಹೋಗುವಾಗ ತಾರಕ್ ಕ್ಯಾರವನ್ನಲ್ಲಿ ದೃಶ್ಯಕ್ಕಾಗಿ ತಾಲೀಮು ಮಾಡಿಕೊಳ್ಳುತ್ತಿದ್ದ. ಸಾಹಿ ಹೋಗಿ ನಿರ್ದೇಶಕರನ್ನು ಭೇಟಿಯಾದಳು. ಸರ್, ನಾನು ನಿನ್ನೆ ನಿಮ್ಮನ್ನು ಭೇಟಿಯಾಗಿದ್ದೆನಲ್ಲ, ನೆನಪಿದೆಯೇ ಎಂದಾಗ ಹೌದು ನೆನಪಿದೆ ಎಂದರು ನಿರ್ದೇಶಕರು. ಸರ್, ಫೋನ್ ಮಾಡಿದ್ರಲ್ಲ, ಬರಲು ಹೇಳಿದ್ದೀರಿ ಎಂದಾಗ ಹೌದು, ಹೀರೋ ಸರ್ ಬರಲು ಹೇಳಿದ್ದರು. ಸರ್ ನಿಮ್ಮ ವಿನ್ಯಾಸಗಳನ್ನೆಲ್ಲ ನೋಡಿದ್ದಾರೆ, ನಿಮ್ಮ ಜೊತೆ ಮಾತನಾಡಬೇಕು ಎಂದು ಹೇಳಿದರು. ಹೀರೋ ಸರ್ ಕ್ಯಾರವನ್ನಲ್ಲಿ ಇದ್ದಾರೆ, ಒಮ್ಮೆ ಹೋಗಿ ಭೇಟಿಯಾಗು ಎಂದು ನಿರ್ದೇಶಕರು ಹೇಳಿದರು. ಸರ್, ಹೊರಗೆ ಬರುವವರೆಗೂ ಕಾಯುತ್ತೇನೆ ಅಂದಳು. ಮನಸ್ಸಿನಲ್ಲಿ ಮತ್ತೆ ನಿನ್ನೆ ನಡೆದದ್ದೆಲ್ಲ ಪುನರಾವರ್ತನೆಯಾಗಬಹುದೇನೋ. ಎಲ್ಲಿ ಹೀರೋ ಅವರ ರೂಪವನ್ನು, ಅವನ ಪ್ರಣಯವನ್ನು ನೋಡಬೇಕಾಗಿ ಬರುತ್ತದೋ ಎಂದು ಟೆನ್ಷನ್ನಲ್ಲಿ ಹಾಗೆ ಹೇಳಿದಳು. ಆದರೆ ನಿರ್ದೇಶಕರು ಇಲ್ಲಮ್ಮ, ಅವರು ಕ್ಯಾರವಾನ್ನಲ್ಲೇ ಇರುವಾಗ ಖಾಲಿಯಾಗಿರುತ್ತಾರೆ. ಮತ್ತೆ ಹೊರಗೆ ಬಂದರೆ ದೃಶ್ಯದ ಚಿತ್ರೀಕರಣ ಪ್ರಾರಂಭವಾಗುತ್ತದೆ. ಆಗ ಅವರಿಗೆ ಮಾತನಾಡಲು ಸಾಧ್ಯವಾಗುವುದಿಲ್ಲ. ನೀನು ಅಲ್ಲಿಗೆ ಹೋಗಿ ಮಾತನಾಡು ಎಂದು ಹೇಳಿದರು ನಿರ್ದೇಶಕರು. ಬೇರೆ ದಾರಿ ಇಲ್ಲದೆ ಓಕೆ ಸರ್ ಎಂದು ತನ್ನ ಹೆಜ್ಜೆಗಳನ್ನು ಕ್ಯಾರವಾನ್ ಕಡೆಗೆ ಹಾಕುತ್ತಾಳೆ. ಒಳಗೆ ಹೋದಾಗ ತಾರಕ್ ದೃಶ್ಯಕ್ಕೆ ಸಂಬಂಧಿಸಿದ ಸಂಭಾಷಣೆಗಳನ್ನು ಅಭ್ಯಾಸ ಮಾಡುತ್ತಿದ್ದ. ಮೇಕಪ್ ಕಲಾವಿದ ತಾರಕ್ಗೆ ಟಚ್ ಅಪ್ ಮಾಡುತ್ತಿದ್ದ. ಸಾಹಿತ್ಯ ಬಂದ ತಕ್ಷಣ ಮೇಕಪ್ ಕಲಾವಿದನನ್ನು ಹೋಗು ಎಂದು ಸಿಗ್ನಲ್ ಕೊಟ್ಟ ತಾರಕ್. ಅವನು ಹೋದ ನಂತರ ಸಾಹಿ ಬಂದು ತಾರಕ್ ಮುಂದೆ ಬಂದು ನಿಂತು, ಸರ್ ಫೋನ್ ಮಾಡಿದ್ದೀರಿ ಎಂದು ಕೇಳಿದಳು. ಹೌದು ಸಾಹಿತ್ಯ, ನಿನ್ನ ಡಿಸೈನ್ಗಳೆಲ್ಲ ನೋಡಿದೆ, ಚೆನ್ನಾಗಿವೆ. ಆದರೆ ಕೆಲವು ಬದಲಾವಣೆಗಳನ್ನು ಮಾಡಬೇಕು ಎಂದು ತನಗೆ ಬೇಕಾದ ಶೈಲಿಯಲ್ಲಿ ಏನೇನು ಬದಲಾವಣೆ ಮಾಡಬೇಕು ಎಂದು ತೋರಿಸಿದ. ಹೀಗೆ ನೀನು ಮಾಡುತ್ತೇನೆಂದರೆ ಈ ಅವಕಾಶವನ್ನು ನಿನಗೆ ಕೊಡಲು ನನಗೆ ಯಾವುದೇ ಸಮಸ್ಯೆ ಇಲ್ಲ ಎಂದ. ನಿಜವಾಗಿಯೂ ಅವನಿಗೆ ಸಾಹಿತ್ಯ ಡಿಸೈನ್ ಮಾಡಿದ್ದೆಲ್ಲ ಇಂದಿನ ದಿನವೇ ಇಷ್ಟವಾಗಿತ್ತು. ಆದರೆ ಅವಳು ಹಠಮಾರಿತನ ತೋರಿಸಿದ ಕಾರಣ ತನ್ನ ನಿರ್ಧಾರವನ್ನು ಒಂದು ದಿನ ಮುಂದೂಡಿದ.
ಆದರೆ ನಿನಗೆ ಗೊತ್ತಿದೆಯಲ್ಲ ನನ್ನ ಆಫರ್ ಹೇಗಿರುತ್ತದೆ ಎಂದು. ಶೂಟಿಂಗ್ ಪ್ರಾರಂಭವಾದಾಗಿನಿಂದ ಸಿನಿಮಾ ಸಂಪೂರ್ಣವಾಗುವವರೆಗೂ ನೀನು ಬೇರೆ ಯಾವುದೇ ಪ್ರಾಜೆಕ್ಟ್ ಒಪ್ಪಿಕೊಳ್ಳುವಂತಿಲ್ಲ. ಸಂಪೂರ್ಣ ಸಿನಿಮಾ ಮುಗಿದ ನಂತರವೂ ಸಕ್ಸಸ್ ಮೀಟ್, ಇನ್ನೂ ಆಡಿಯೋ ರಿಲೀಸ್, ಸಿನಿಮಾ ಫ್ರೀ ರಿಲೀಸ್ಗೂ ಕೂಡ ನೀನು ನನಗೆ ಡಿಸೈನ್ಗಳನ್ನು ಮಾಡಬೇಕಾಗುತ್ತದೆ ಎಂದ ತಾರಕ್. ಸಾಹಿತ್ಯಗೆ ಮನಸ್ಸಿನಲ್ಲಿ ಅವನೊಂದಿಗೆ ಕೆಲಸ ಮಾಡುವುದು ಸ್ವಲ್ಪವೂ ಇಷ್ಟವಿರಲಿಲ್ಲ. ಆದರೆ ಇದಕ್ಕಿಂತ ಮೊದಲು ಶಾಲೆಯ ಬಳಿ ಪ್ರಿನ್ಸಿಪಾಲ್ ಹೇಳಿದ ಮಾತುಗಳು ನೆನಪಾಗಿ ಈಗ ತನ್ನ ಆರ್ಥಿಕ ಪರಿಸ್ಥಿತಿ ಸುಧಾರಿಸಬೇಕೆಂದರೂ, ಕ್ಯೂಟಿಯ ಶಾಲಾ ಫೀಸ್ ಕಟ್ಟಬೇಕೆಂದರೂ ತನಗೆ ಈ ಆಫರ್ ತುಂಬ ಅವಶ್ಯಕವಾಗಿದ್ದರಿಂದ ಬೇರೆ ದಾರಿ ಇಲ್ಲದೆ ಓಕೆ ಎಂದು ಹೇಳಿದಳು. ತಾರಕ್ ಕೂಡ ಒಂದೇ ಕ್ಷಣ ಆಶ್ಚರ್ಯದಿಂದ ಅವಳನ್ನೇ ನೋಡಿದ. ಅಂದರೆ ಅವನ ದೃಷ್ಟಿಯಲ್ಲಿ ಸಾಹಿತ್ಯಗೆ ಇದ್ದ ಹಠಮಾರಿತನಕ್ಕೆ ಅವಳು ಒಪ್ಪಿಕೊಳ್ಳುವುದಿಲ್ಲ ಎಂದುಕೊಂಡಿದ್ದ. ಆದರೆ ಅವಳು ಇಷ್ಟು ಸುಲಭವಾಗಿ ಒಪ್ಪಿಕೊಂಡಿದ್ದಕ್ಕೆ ಶಾಕ್ ಆದ. ನನ್ನ ಮ್ಯಾನೇಜರ್ ಹತ್ತಿರ ಹೋಗಿ ಅಗ್ರಿಮೆಂಟ್ ಪೇಪರ್ಗಳನ್ನು ನೋಡಿ ಸಹಿ ಮಾಡು ಎಂದ. ಓಕೆ ಸರ್ ಎಂದು ಸಾಹಿತ್ಯ ಹಿಂದಿರುಗಿ ಹೋಗುತ್ತಿದ್ದಾಗ ಪಾಪು ಬಗ್ಗೆ ಕೇಳಬೇಕೋ ಬೇಡವೋ ಎಂದುಕೊಂಡು ಆಲೋಚಿಸುತ್ತಾ ತಾರಕ್ ಪಾಪು ಬಗ್ಗೆ ಕೇಳಬೇಕು ಎಂದು ನೋಡುತ್ತಿದ್ದರೂ ಮತ್ತೆ ಪಾಪು ಬಗ್ಗೆ ಕೇಳಿದರೆ ಏನಾದರೂ ಬೇಸರ ಮಾಡಿಕೊಳ್ಳುತ್ತಾಳೋ ಎಂದು ಆಲೋಚಿಸುತ್ತಿದ್ದ. ಅವಳು ಬಾಗಿಲ ಹತ್ತಿರ ಹೋಗುತ್ತಿದ್ದಂತೆ 1 ನಿಮಿಷ ಎಂದ. ಸಾಹಿತ್ಯ ಅಲ್ಲೇ ನಿಂತು ಅವನ ಕಡೆಗೆ ನೋಡುತ್ತಾಳೆ. ಮಿಸ್ ಸಾಹಿತ್ಯ, ನೀವು ಮಿಸ್ಸಾ ಅಥವಾ ಮಿಸ್ಸಸ್ಸಾ ಎಂದು ಕೇಳುತ್ತಾನೆ ಸ್ವಲ್ಪ ಮುಜುಗರದಿಂದಲೇ. ಅದೆಲ್ಲ ನಿಮ್ಮ ವ್ಯವಹಾರವಲ್ಲ ಸರ್, ನಾನು ಇಲ್ಲಿ ನಿಮ್ಮ ಕಾಸ್ಟ್ಯೂಮ್ ಡಿಸೈನ್ ಮಾಡಲು ಮಾತ್ರ ಬಂದಿದ್ದೇನೆ. ನಾನು ನಿಮಗೆ ಕೇವಲ ಕಾಸ್ಟ್ಯೂಮ್ ಡಿಸೈನರ್ ಎಂದು ಒತ್ತಿ ಹೇಳುತ್ತಾ ನನ್ನ ವೈಯಕ್ತಿಕ ವಿಷಯಗಳಲ್ಲಿ ನೀವು ತಲೆ ಹಾಕುವ ಅವಶ್ಯಕತೆ ಇಲ್ಲ ಎಂದು ಆಟಿಟ್ಯೂಡ್ನಿಂದ ಹೇಳಿ ಹೊರಗೆ ಹೋಗುತ್ತಾಳೆ ಸಾಹಿತ್ಯ. ತಾರಕ್ಗೆ ಸಾಹಿತ್ಯ ಆಟಿಟ್ಯೂಡ್ ಕೋಪ ತರಿಸಿದರೂ ಈ ಬಾರಿ ಪಾಪು ಅವನ ಕಣ್ಣೆದುರು ಬಂದಿದ್ದರಿಂದ ಆ ಕೋಪವನ್ನು ನಿಗ್ರಹಿಸಿಕೊಂಡು ಕೋಪದಿಂದ ಅವಳು ಹೋದ ಕಡೆಗೆ ನೋಡುತ್ತಾ ಹಠಮಾರಿ, ಆದರೂ ಇಂತಹ ಹಠಮಾರಿ ಹುಡುಗಿಗೆ ಅಷ್ಟು ಮುದ್ದಾದ ಪಾಪು ಹೇಗೆ ಎಂದುಕೊಂಡು ಆಲೋಚನೆಯಲ್ಲಿ ಮುಳುಗುತ್ತಾನೆ. ಆಗಲೇ ತಾರಕ್ನ ಸಹಾಯಕ ಬಂದು ಸರ್, ನಿರ್ದೇಶಕರು ಕರೆಯುತ್ತಿದ್ದಾರೆ ಎಂದು ಹೇಳಿದ. ಓಕೆ ಎಂದು ತಾರಕ್ ಅಲ್ಲಿಂದ ಶೂಟಿಂಗ್ ನಡೆಯುವ ಸ್ಥಳಕ್ಕೆ ಹೋದ. ಸ್ವಲ್ಪ ಸಮಯದ ನಂತರ ದೃಶ್ಯದ ಚಿತ್ರೀಕರಣ ಪ್ರಾರಂಭವಾಗುತ್ತದೆ. ಸಾಹಿ ಅಲ್ಲಿ ಮ್ಯಾನೇಜರ್ ಜೊತೆ ಅಗ್ರಿಮೆಂಟ್ ಬಗ್ಗೆ ಮಾತನಾಡುತ್ತಾ ಆಕಸ್ಮಿಕವಾಗಿ ತಲೆ ತಿರುಗಿಸಿ ಶೂಟಿಂಗ್ ಕಡೆಗೆ ಅವಳ ಗಮನ ಹರಿಯಿತು. ಆ ದಿನವೂ ಹಿಂದಿನ ದಿನ ನಡೆದ ದೃಶ್ಯದ ಮುಂದುವರಿಕೆ ನಡೆಯುತ್ತಿದ್ದರೆ ನಾಯಕಿ ಕಾವೇರಿ ಜೊತೆ ಒಂದು ರೊಮ್ಯಾಂಟಿಕ್ ದೃಶ್ಯವನ್ನು ಚಿತ್ರೀಕರಿಸುತ್ತಿರುತ್ತಾರೆ. ತಾರಕ್ ಕಾವೇರಿಯ ಸೊಂಟದ ಸುತ್ತ ಕೈಗಳನ್ನು ಹಾಕಿ ಅವಳ ಕಣ್ಣುಗಳಲ್ಲಿ ರೊಮ್ಯಾಂಟಿಕ್ ಆಗಿ ನೋಡುತ್ತಿದ್ದರೆ ನಾಯಕಿ ಅವನಿಗೆ ಏನೋ ಹೇಳುತ್ತಿದ್ದಾಳೆ. ಆ ದೃಶ್ಯದಲ್ಲಿ ತಾರಕ್ನ ಕೈಗಳು ಕಾವೇರಿಯ ಸೊಂಟದ ಸುತ್ತ ಬಿದ್ದ ತಕ್ಷಣ ಇಲ್ಲಿ ಸಾಹಿತ್ಯಳ ಕಣ್ಣುಗಳು ಕೋಪದಿಂದ ಆ ದೃಶ್ಯವನ್ನು ನೋಡುತ್ತಿದ್ದವು. ಕಾವೇರಿಯನ್ನೇ ನೋಡುತ್ತಾ ದೃಶ್ಯದಲ್ಲಿ ಮುಳುಗಿದ್ದ ತಾರಕ್ಗೆ ಸಾಹಿತ್ಯಳ ನೋಟದ ಬಿಸಿ ಇನ್ನೂ ತಾಗಿರಲಿಲ್ಲ. ನಿರ್ದೇಶಕರು ಕಟ್ ಹೇಳಿದ ನಂತರ ದೃಶ್ಯದಿಂದ ಹೊರಬಂದ ತಾರಕ್ ತಲೆ ಪಕ್ಕಕ್ಕೆ ತಿರುಗಿಸಿದಾಗ ಅವನನ್ನೇ ಕೋಪದಿಂದ ನೋಡುತ್ತಾ ಸೀರೆಯ ಸೆರಗನ್ನು ಹಿಂಡುತ್ತಿದ್ದ ಸಾಹಿ ಕಾಣಿಸಿಕೊಂಡಳು. ಅದನ್ನು ನೋಡಿದ ತಾರಕ್ ಉದ್ದೇಶಪೂರ್ವಕವಾಗಿ ಇನ್ನೂ ಹೆಚ್ಚಾಗಿ ಕಾವೇರಿಯನ್ನು ಇನ್ನೂ ಹತ್ತಿರಕ್ಕೆ ಎಳೆದುಕೊಳ್ಳುತ್ತಾನೆ. ದೃಶ್ಯ ಕಟ್ ಆಗಿದೆ ಎಂದು ತಿಳಿದಿದ್ದರೂ ಕೂಡ ತಾರಕ್ ಅವಳನ್ನು ಹಾಗೆ ಎಳೆದುಕೊಂಡ ತಕ್ಷಣ ಕಾವೇರಿ ನಾಚಿಕೆಯಿಂದ ಅವನ ಸುತ್ತ ಕೈಗಳನ್ನು ಹಾಕಿ ಹಸ್ಕಿಯಾಗಿ ಬೇಬಿ ರೂಮಿಗೆ ಹೋಗೋಣವೇ ಅಂದಳು. ಕಾವೇರಿ ಹಾಗೆ ಮಾತನಾಡಿದ ತಕ್ಷಣ ಈ ಲೋಕಕ್ಕೆ ಬಂದ ತಾರಕ್ ಅವಳನ್ನು ಬಿಡಿಸಿಕೊಂಡು ಕ್ಯಾರವನ್ಗೆ ಹೋಗಿಬಿಟ್ಟ. ಸಾಹಿಯನ್ನೇ ನೋಡುತ್ತಾ ನಿರ್ದೇಶಕರ ತಂಡವೂ ಕೂಡ ಆ ದೃಶ್ಯಕ್ಕೆ ಕಟ್ ಹೇಳಿ ಬೇರೆ ದೃಶ್ಯಕ್ಕಾಗಿ ಸ್ಥಳವನ್ನು ಸಿದ್ಧಪಡಿಸಿಕೊಳ್ಳುವುದರಲ್ಲಿ ನಿರತರಾಗಿದ್ದರು. ತಾರಕ್ ಕ್ಯಾರವನ್ ಒಳಗೆ ಹೋದ ತಕ್ಷಣವೇ ಅವನ ಹಿಂದೆಯೇ ಕಾವೇರಿ ಕೂಡ ಹೋದಳು.
ಅದು ಅವರೆಲ್ಲರಿಗೂ ಹೊಸದೇನಲ್ಲ ಎಂಬಂತೆ ತಂಡದ ಸದಸ್ಯರು ಕೂಡ ನಕ್ಕು ಅದನ್ನು ಸುಮ್ಮನೆ ಬಿಟ್ಟರು. ಇದನ್ನೆಲ್ಲ ನೋಡುತ್ತಿದ್ದ ಸಾಹಿತ್ಯಗೆ ಮಾತ್ರ ಅಸಹ್ಯವಾಗಿ ಬೇಸರವಾಗಿ ಅನಿಸಿದರೂ ಉದ್ದೇಶಪೂರ್ವಕವಾಗಿ ಮತ್ತೆ ಇದರೊಳಗೆ ಹೆಜ್ಜೆ ಇಡುತ್ತಿದ್ದೇನೆ ಎಂದು ವಿರಕ್ತಿಯಿಂದ ನಕ್ಕು ಅಗ್ರಿಮೆಂಟ್ ಮೇಲೆ ಸಹಿ ಮಾಡಿ ಹೋಗುತ್ತಿದ್ದಾಗ ಮ್ಯಾನೇಜರ್ ಅವಳನ್ನು ನಿಲ್ಲಿಸಿ, ಮೇಡಮ್, ಹೀರೋ ಸರ್ ಚೆಕ್ ಕೊಡುತ್ತಾರೆ, ತೆಗೆದುಕೊಂಡು ಹೋಗಿ ಎಂದರು. ಆದರೆ ಸಾಹಿಗೆ ಆಗ ಅವನ ಮುಂದೆ ಹೋಗುವುದು ಅಸಹ್ಯ ಅನ್ನಿಸುತ್ತಿತ್ತು. ಅದಕ್ಕೆ, ನಾನು ನಾಳೆ ತೆಗೆದುಕೊಳ್ಳುತ್ತೇನೆ ಸರ್, ಈಗ ನಿಮ್ಮ ಹೀರೋ ಸರ್ ತುಂಬ ಬ್ಯುಸಿಯಲ್ಲವಾ ಎಂದು ಅವರಿಗೆ ಹೇಳಿ ಹಿಂದಿರುಗಿ ಕಣ್ಣುಗಳಿಂದ ಹೊರಬರುತ್ತಿದ್ದ ಕಣ್ಣೀರನ್ನು ಒರೆಸಿಕೊಂಡು ಅಲ್ಲಿಂದ ಹೊರಟು ಹೋದಳು. ಸ್ವಲ್ಪ ಸಮಯದ ನಂತರ ತಾರಕ್ ಮತ್ತೆ ದೃಶ್ಯಕ್ಕಾಗಿ ಹೊರಗೆ ಬಂದು ಸಾಹಿತ್ಯಗಾಗಿ ಸುತ್ತಲೂ ನೋಡಿದ. ಅವಳು ಎಲ್ಲೂ ಕಾಣಿಸದಿದ್ದಾಗ ಸಹಾಯಕನನ್ನು ಕೇಳಿದರೆ, ಮೇಡಮ್ ಈಗಾಗಲೇ ಹೋಗಿದ್ದಾರೆ ಎಂದು ಹೇಳಿದ. ತಾರಕ್ ಮ್ಯಾನೇಜರ್ ಹತ್ತಿರ ಹೋಗಿ, ಸಾಹಿತ್ಯ ಚೆಕ್ ತೆಗೆದುಕೊಳ್ಳದೆ ಹೋದಳೆ ಎಂದು ಕೇಳಿದ. ಮೇಡಮ್ ನಾಳೆ ಬಂದು ತೆಗೆದುಕೊಳ್ಳುತ್ತೇನೆ ಎಂದು ಹೇಳಿ ಹೋದರು ಸರ್ ಅಂದ. ಅದೇಗೆ ಚೆಕ್ ತೆಗೆದುಕೊಳ್ಳದೆ ಹೇಗೆ ಹೋಗುತ್ತಾಳೆ ಎಂದು ಆಲೋಚನೆಯಲ್ಲಿ ಮುಳುಗಿದ. ಶೂಟಿಂಗ್ ಸ್ಥಳದಿಂದ ಕಣ್ಣೀರಿನಿಂದ ಹಿಂತಿರುಗಿದ ಸಾಹಿತ್ಯ ಅಲ್ಲಿಂದ ನೇರವಾಗಿ ಮನೆಗೆ ಹೋಗಲು ಮನಸ್ಸು ಬರದೆ ಒಂದು ಪಾರ್ಕ್ಗೆ ಹೋಗಿ ಕುಳಿತುಕೊಂಡು ದುಃಖದಿಂದ, ಏನಿದು ನನ್ನ ಜೀವನ, ನಾನು ಯಾರಿಂದ ದೂರವಾಗಿ ಬಂದೆನೋ ಮತ್ತೆ ಅವರ ಕೈಗೆ ಸಿಕ್ಕಿ ಹಾಕಿಕೊಳ್ಳುತ್ತೇನಾ ಎಂದು ಅಂದುಕೊಂಡಳು. ನಾನು ಯಾವ ವೃತ್ತಿಯನ್ನು ಬಿಟ್ಟು ಬಂದೆನೋ ಮತ್ತೆ ಅದೇ ವೃತ್ತಿಯನ್ನು ಆರಿಸಿಕೊಳ್ಳುವ ಪರಿಸ್ಥಿತಿ ಬಂದಿದೆ. ಯಾವ ಮನುಷ್ಯನ ನೆರಳು ನನ್ನ ಜೀವನದಲ್ಲಿ ಬೀಳಬಾರದು ಎಂದು ಅಂದುಕೊಂಡೆನೋ ಅವನ ಜೊತೆಗೆ ಮತ್ತೆ ಕೆಲಸ ಮಾಡುವ ಪರಿಸ್ಥಿತಿ ಬಂತಾ? ಒಮ್ಮೆ ಅವನು ನನ್ನ ಜೀವನದಲ್ಲಿ ಬಂದು ನನ್ನ ಜೀವನದಲ್ಲಿ ಚೇತರಿಸಿಕೊಳ್ಳಲಾಗದ ಪೆಟ್ಟು ಕೊಟ್ಟಿದ್ದಾನೆ. ಈ ಬಾರಿ ಮತ್ತೆ ಒಂದು ವೇಳೆ ಅವನು ಮಗುವನ್ನು ನೋಡಿದರೆ ಎಂದು ಅಂದುಕೊಳ್ಳುತ್ತಲೇ ಅವಳಿಗೆ ಭಯದಿಂದ ಇಡೀ ಮೈ ಬೆವರತೊಡಗಿತ್ತು. ಇಲ್ಲ, ಅದು ಎಂದಿಗೂ ಆಗಲು ಸಾಧ್ಯವಿಲ್ಲ. ಯಾವುದೇ ಪರಿಸ್ಥಿತಿಯಲ್ಲೂ ಅವನಿಗೆ ಮಗುವಿನ ಬಗ್ಗೆ ಗೊತ್ತಾಗಲು ಬಿಡಬಾರದು. ಈಗ ನಾನಿರುವ ಪರಿಸ್ಥಿತಿಯಲ್ಲಿ ನನ್ನನ್ನು ದಡ ಸೇರಿಸುವುದು ಆ ಒಂದೇ ಪ್ರಾಜೆಕ್ಟ್ ಮಾತ್ರ. ಒಂದು ವೇಳೆ ಈಗ ಅವನ ಮೇಲಿನ ಕೋಪದಿಂದ ನಾನು ಈ ಪ್ರಾಜೆಕ್ಟನ್ನು ಬಿಟ್ಟು ಬಿಟ್ಟರೆ ನನಗೆ ಆ ಕೆಲಸ ಹೊರತುಪಡಿಸಿ ಬೇರೆ ಏನು ಬರುವುದಿಲ್ಲ ಕೂಡ. ಈಗ ಮಗುವಿನ ಶಾಲಾ ಫೀಸನ್ನು ಕಟ್ಟಬೇಕೆಂದರೆ, ಮನೆಯ ಪರಿಸ್ಥಿತಿ ಸರಿಯಾಗಬೇಕೆಂದರೆ ನಾನು ಈ ಆಫರನ್ನು ಬಿಟ್ಟು ಕೊಡಬಾರದು. ಆದರೆ ಹಿಂದೆ ನಡೆದಂತೆ ಈ ಬಾರಿ ಅವನಿಗೆ ಶರಣಾಗಿ ನನ್ನ ಜೀವನವನ್ನು ಕಳೆದುಕೊಳ್ಳುವುದಿಲ್ಲ ಎಂದು ಯೋಚಿಸುತ್ತಾ ತನಗೆ ತಾನೇ ಧೈರ್ಯ ಹೇಳಿಕೊಳ್ಳುತ್ತಾ ಅವಳು ಎಷ್ಟು ಸಮಯ ಅಲ್ಲಿ ಕುಳಿತಿದ್ದಾಳೋ ಗೊತ್ತಿಲ್ಲದೆ ಸಮಯವನ್ನು ಮರೆತು ತಾನು ಎಲ್ಲಿದ್ದಾಳೆಂಬುದನ್ನು ಸುತ್ತಮುತ್ತಲನ್ನು ಮರೆತು ಹಾಗೆ ಅಳುತ್ತಲೇ ಇದ್ದಳು. ಹಾಗೆ ಮಧ್ಯಾಹ್ನ ಕಳೆದು ಸಂಜೆ ಆಗುತ್ತಿದ್ದರೂ ಮಗುವನ್ನು ಕರೆದುಕೊಂಡು ಬರುವ ಸಮಯವಾಗಿದ್ದರೂ ಸಾಹಿತ್ಯಗೆ ಆ ಪಾರ್ಕಿನಿಂದ ಕದಲುವುದಕ್ಕೆ ಮನಸ್ಸು ಬರಲಿಲ್ಲ. ಆಗಲೇ ಅವಳ ಬ್ಯಾಗ್ನಲ್ಲಿದ್ದ ಫೋನ್ ರಿಂಗ್ ಆಗಲು ಪ್ರಾರಂಭವಾಯಿತು. ಫೋನ್ ರಿಂಗ್ ಸೌಂಡಿಗೆ ಪ್ರಜ್ಞೆಗೆ ಬಂದ ಸಾಹಿತ್ಯ ಕಣ್ಣೀರು ಒರೆಸಿಕೊಂಡು ಪಕ್ಕದಲ್ಲಿದ್ದ ಬ್ಯಾಗ್ನಿಂದ ಫೋನ್ ತೆಗೆದು ನೋಡಿದಳು. ಇದೇನು, ಪ್ರಿನ್ಸಿಪಾಲ್ ಅವರು ಈಗ ಕರೆ ಮಾಡುತ್ತಿದ್ದಾರೆ, ಯಾಕೆ ಈಗ ಮಾಡುತ್ತಿದ್ದಾರೆ ಎಂದು ಯೋಚಿಸಿ ಸಮಯನೂ ಕೂಡ ನೋಡದೆ ಕರೆ ಸ್ವೀಕರಿಸಿದಳು. ಸಾಹಿತ್ಯ ಕರೆ ಸ್ವೀಕರಿಸಿ ಹಲೋ ಎನ್ನುವ ಮೊದಲೇ ಪ್ರಿನ್ಸಿಪಾಲ್, ಅಮ್ಮ ಸಾಹಿ, ಏನಮ್ಮ ಇನ್ನೂ ಶಾಲೆಗೆ ಬಂದಿಲ್ಲ, ಮಗು ನಿನಗಾಗಿ ಅಳುತ್ತಿದೆ ಎಂದು ಹೇಳಿದರು. ಅದೇನು, ಮಗುವನ್ನು ಕರೆದುಕೊಂಡು ಬರುವ ಸಮಯ ಎನ್ನುತ್ತಿದ್ದಾರೆ ಅಂದುಕೊಳ್ಳುತ್ತಿದ್ದರೆ ಅಷ್ಟರಲ್ಲಾಗಲೇ ಸಂಜೆಯಾಗಿ ಹೋಯಿತು ಎಂದು ಫೋನನ್ನು ಕಿವಿಯಿಂದ ದೂರ ಸರಿಸಿ ಸಮಯ ನೋಡಿ ತಲೆ ಮೇಲೆ ಕೈ ಹೊತ್ತುಕೊಂಡು, ಛೆ, ನಾನೇನು ಇಷ್ಟು ಹೊತ್ತು ಇಲ್ಲಿ ಕುಳಿತಿದ್ದೆ, ಮಗುವಿನ ಬಗ್ಗೆಯೂ ಮರೆತು ಬಿಟ್ಟೆ ಎಂದು ಅಂದುಕೊಂಡು, ಸರಿ ಮೇಡಮ್, ಬರುತ್ತಿದ್ದೇನೆ, ಕೇವಲ 15 ನಿಮಿಷಗಳಲ್ಲಿ ಅಲ್ಲಿ ಇರುತ್ತೇನೆ ಮೇಡಮ್ ಎಂದು ಹೇಳಿದಳು ಸಾಹಿ. ಸರಿಯಮ್ಮ, ಬೇಗ ಬಾ, ನಾನು ಮಗುವನ್ನು ನೋಡಿಕೊಳ್ಳುತ್ತೇನೆ, ಮಗು ಇಲ್ಲೇ ಇರುತ್ತದೆ, ನೀನು ಗಾಬರಿ ಪಡದೆ ಬೇಗ ಬಾ ಎಂದು ಪ್ರಿನ್ಸಿಪಾಲ್ ಹೇಳಿದರು. ಛೀ, ಅವನು ಮತ್ತೆ ನನ್ನ ಜೀವನಕ್ಕೆ ಕಾಲಿಡುವ ಮೊದಲೇ ನನ್ನ ಮಗುವನ್ನು ನನಗೆ ದೂರ ಮಾಡಿಬಿಟ್ಟ. ಯಾವುದೇ ಪರಿಸ್ಥಿತಿಯಲ್ಲಿ ಮಗುವನ್ನು ಮಾತ್ರ
ಅವನ ಕಣ್ಣಿಗೆ ಬೀಳದಂತೆ ಕಾಪಾಡಿಕೊಂಡರೆ ಸಾಕು ಎಂದು ಅಂದುಕೊಂಡು ಮಗುವಿನ ಬಳಿಗೆ ವೇಗವಾಗಿ ಹೊರಟಳು. ತುಂಬ ವೇಗವಾಗಿ ಸ್ಕೂಟಿ ಚಲಾಯಿಸುತ್ತಾ 15 ನಿಮಿಷಗಳಲ್ಲಿ ಮಗುವಿನ ಶಾಲೆಯ ಮುಂದೆ ಇದ್ದಳು ಸಾಹಿತ್ಯ. ಆದರೆ ಸಾಹಿತ್ಯ ಅಲ್ಲಿಗೆ ತಲುಪುವ ಮೊದಲೇ ಮಗುವಿನ ಬಳಿ ಮಗು ಕಾರ್ ಬ್ಯಾನೆಟ್ ಮೇಲೆ ಕುಳಿತು ನಗುತ್ತಾ ಮಾತನಾಡುತ್ತಾ ಆಟವಾಡುತ್ತಿತ್ತು. ಇದೇನು ಇಲ್ಲಿ ಮಾತನಾಡುತ್ತಿದೆ, ಯಾರ ಜೊತೆ ಆಟವಾಡುತ್ತಿದೆ ಎಂದು ಅಂದುಕೊಳ್ಳುತ್ತಾ ಮುಂದೆ ಬರುತ್ತಿದ್ದ ಸಾಹಿತ್ಯಗೆ ಇದ್ದಕ್ಕಿದ್ದಂತೆ ಕಾರಿನ ಪಕ್ಕದಲ್ಲಿದ್ದ ತಾರಕ್ ಕಾಣಿಸಿದ. ಇಲ್ಲಿಯವರೆಗೂ ಮಗು ತಾರಕ್ ಜೊತೆ ಆಟವಾಡುತ್ತಿದ್ದಾಗ ತಾರಕ್ ಮತ್ತು ಸಾಹಿತ್ಯ ನಡುವೆ ಸರಿಯಾಗಿ ಕಾರ್ ಅಡ್ಡವಾಗಿ ಇದ್ದುದರಿಂದ ಮಗು ಒಬ್ಬಳೇ ಯಾರ ಜೊತೆ ಮಾತನಾಡುತ್ತಿದ್ದಾಳೆ ಎಂದು ಅಂದುಕೊಳ್ಳುತ್ತಾ ನಡೆದುಕೊಂಡು ಬರುತ್ತಿದ್ದ ಸಾಹಿತ್ಯಗೆ ಎದುರಿಗೆ ಕಾಣಿಸುತ್ತಿದ್ದ ತಾರಕ್ನನ್ನು ನೋಡಿದ ಕೂಡಲೇ ಆಘಾತದಿಂದ ಅವಳ ಹೆಜ್ಜೆಗಳು ಅಲ್ಲೇ ನಿಂತು ಹೋದವು. ಗಾಬರಿಯಲ್ಲಿ ಅವಳ ಇಡೀ ಮೈ ಬೆವರುತ್ತಿತ್ತು. ಭಯದಿಂದ ಕಾಲುಗಳು ಕೈಗಳು ನಡುಗುತ್ತಿದ್ದವು. ಮೆಲ್ಲಗೆ ಹೆಜ್ಜೆ ಇಡುತ್ತಾ ಮಗುವಿನ ಬಳಿ ಹೋಗಿ ಕ್ಯೂಟಿ ಎಂದು ನಡುಗುತ್ತಿರುವ ಧ್ವನಿಯಲ್ಲಿ ಕರೆದಳು. ತಾಯಿಯ ಧ್ವನಿ ಕೇಳಿದ ಕೂಡಲೇ ಹಿಂದಿರುಗಿ ನೋಡಿದ ಕ್ಯೂಟಿ ಮಮ್ಮಿ ಎಂದು ಹೇಳುತ್ತಾ ವೇಗವಾಗಿ ಸಾಹಿತ್ಯ ಬಳಿಗೆ ಓಡಿ ಬಂದಳು. ಕ್ಯೂಟಿ ಮಮ್ಮಿ ಎಂದು ಕರೆಯುವುದನ್ನು ಕೇಳಿದ್ದೇ ಹಿಂದೆ ನಿಂತಿದ್ದ ತಾರಕ್ ಆ ಕಡೆ ತಿರುಗಿ ನೋಡಿ ಒಂದೇ ಬಾರಿಗೆ ಕಣ್ಣುಗಳನ್ನು ದೊಡ್ಡದು ಮಾಡಿ ಹಾಗೆಯೇ ನಿಂತು ಬಿಟ್ಟನು. ದಿಗ್ಭ್ರಮೆಗೊಂಡನು. ಮಮ್ಮಿ ಎಂದು ಯೋಚನೆಯಲ್ಲೇ ನಿಂತು ಬಿಟ್ಟ ತಾರಕ್. ಅಸಲಿಗೆ ಸಾಹಿತ್ಯ ಪಾರ್ಕ್ನಲ್ಲಿ ಇದ್ದಾಗ ಮಗುವನ್ನು ಶಾಲೆಗೆ ಬಿಟ್ಟ ನಂತರ ಏನಾಯಿತು ಎಂದು ಈಗ ನೋಡೋಣ ಬನ್ನಿ. ಬೆಳಿಗ್ಗೆ ಮಗುವನ್ನು ನೋಡಿ ಆ ಶಾಲೆಯಿಂದ ಶೂಟಿಂಗ್ ಸ್ಥಳಕ್ಕೆ ಹೊರಟ ತಾರಕ್ ತಕ್ಷಣವೇ ತನ್ನ ಅಸಿಸ್ಟೆಂಟ್ಗೆ ಹೇಳಿ ಆ ಶಾಲೆಯ ವಿವರಗಳು, ಆ ಶಾಲೆಯ ಸಮಯಗಳು, ಶಾಲೆಯ ವಿಷಯಗಳನ್ನೆಲ್ಲ ತಿಳಿದುಕೊಳ್ಳಲು ಹೇಳಿದ. ಸರಿಯಾಗಿ ಶೂಟಿಂಗ್ ಸ್ಥಳದಿಂದ ಸಾಹಿತ್ಯ ಹೊರಗೆ ಹೋದಾಗಲೇ ತಾರಕ್ಗೆ ಅಸಿಸ್ಟೆಂಟ್ನಿಂದ ಕರೆ ಬಂದಿತ್ತು. ಶಾಲೆಯ ವಿವರಗಳ ಜೊತೆಗೆ ಶಾಲೆಯ ಸಮಯಗಳ ಜೊತೆಗೆ ಆ ಮಗುವಿನ ಹೆಸರನ್ನು ಸಹಾಯಕನು ಹೇಳಿದ. ಸರಿಯಾಗಿ ಶಾಲೆ ಮುಗಿಯುವ ಸಮಯವನ್ನು ನೆನಪಿನಲ್ಲಿಟ್ಟುಕೊಂಡು ಶೂಟಿಂಗ್ಗೆ ಪ್ಯಾಕಪ್ ಹೇಳಿ ಅಲ್ಲಿಂದ ನೇರವಾಗಿ ಒಂದು 10 ನಿಮಿಷಗಳ ಮೊದಲೇ ಶಾಲೆಯ ಮುಂದೆ ಇದ್ದ ತಾರಕ್. ಆಗಲೇ ಶಾಲೆ ಗಂಟೆ ಬಾರಿಸಿತು. ಗಂಟೆ ಬಾರಿಸಿದ ಕೂಡಲೇ ತರಗತಿಯಿಂದ ಹೊರಗೆ ಬರುತ್ತಿದ್ದ ಕ್ಯೂಟಿ ಕಾಣಿಸಿದಳು ಅವನಿಗೆ. ಅದಕ್ಕೂ ಮೊದಲೇ ಶಾಲೆಗೆ ಬರುತ್ತಿದ್ದಾಗ ಕ್ಯೂಟಿಗಾಗಿ ತೆಗೆದುಕೊಂಡಿದ್ದ ಚಾಕೊಲೇಟ್ಗಳನ್ನು ತನ್ನ ಕೈಯಲ್ಲಿ ಹಿಡಿದುಕೊಂಡು ಮಗುವಿಗಾಗಿ ಕಾಯುತ್ತಿದ್ದ. ಕ್ಯೂಟಿ ಪ್ರತಿದಿನ ತರಗತಿಯಿಂದ ಹೊರಗೆ ಬಂದ ತಕ್ಷಣ ಶಾಲೆ ಗಂಟೆ ಬಾರಿಸುವ ಮುನ್ನವೇ ಶಾಲೆ ಬಳಿಗೆ ಬಂದು ಗೇಟ್ ಬಳಿ ಕಾಯುತ್ತಾ ಇರುತ್ತಿದ್ದಳು ಸಾಹಿತ್ಯ. ಅಂಥದರಲ್ಲಿ ಈ ದಿನ ತನ್ನ ಸ್ನೇಹಿತರೆಲ್ಲರೂ ಪೋಷಕರೊಂದಿಗೆ ಹೋಗುತ್ತಿದ್ದರೂ ತನ್ನ ತಾಯಿ ಎಲ್ಲಿಯೂ ಕಾಣಿಸದಿದ್ದಾಗ ಸುತ್ತಲೂ ನೋಡಿ ಅಳಲು ಪ್ರಾರಂಭಿಸಿದಳು ಕ್ಯೂಟಿ. ದೂರದಿಂದ ಅವಳನ್ನು ನೋಡುತ್ತಿದ್ದ ತಾರಕ್ಗೆ ಮಗು ಹಾಗೆ ಅಳುತ್ತಿರುವುದನ್ನು ನೋಡಿ ದುಃಖವಾಯಿತು ಅವನಿಗೆ. ಹಾಗೆ ಶಾಲೆ ಒಳಗಡೆ ಹೋದ ಕ್ಯೂಟಿಗಾಗಿ. ಮಗುವನ್ನು ನೋಡುತ್ತಾ ಹತ್ತಿರ ಬಂದು ತನ್ನ ಬಳಿ ಇರುವ ಚಾಕೊಲೇಟ್ ತೋರಿಸುತ್ತಾ ಕೈ ಚಾಚಿ ಹತ್ತಿರ ಬಾ ಎಂದು ಕರೆದನು. ಆದರೆ ಮಗು ಭಯದಿಂದ ನೋಡುತ್ತಾ ಸಾಹಿ ಈಗಾಗಲೇ ಹೇಳಿದಂತೆ ಹೊಸಬರ ಬಳಿ ಹೋಗಬಾರದು, ಅವರು ಏನು ಕೊಟ್ಟರೂ ತೆಗೆದುಕೊಳ್ಳಬಾರದು ಎಂದು ಹೇಳಿದ್ದನ್ನು ನೆನಪಿಸಿಕೊಂಡು ತಾರಕ್ ಬಳಿಗೆ ಹೋಗದೆ ಸ್ವಲ್ಪ ಭಯದಿಂದ ಅಳುತ್ತಾ ಬೇರೊಂದು ಕಡೆ ಹೋಗಿ ನಿಂತಿತ್ತು ಕ್ಯೂಟಿ. ಅದನ್ನು ನೋಡಿದ ಪ್ರಿನ್ಸಿಪಾಲ್ ಮಗು ಅಳುತ್ತಿದೆ ಎಂದು ಅಂದುಕೊಂಡು ಇನ್ನೂ ಸಾಹಿ ಬಂದಿಲ್ಲವೇ ಎಂದು ಆಗಲೇ ಸಾಹಿತ್ಯಗೆ ಕರೆ ಮಾಡಿದರು. ಆಗ ಆ ಪ್ರಿನ್ಸಿಪಾಲ್ ಸ್ವಲ್ಪ ದೂರದಲ್ಲಿ ತಾರಕ್ನನ್ನು ನೋಡಲಿಲ್ಲ. ಅಲ್ಲದೆ ತಾರಕ್ ಕೂಡ ಹೀರೋ ಆಗಿರುವುದರಿಂದ ಜನಸಂದಣಿ ಇರುವ ಸ್ಥಳಗಳಲ್ಲಿ ಖಂಡಿತವಾಗಿಯೂ ಮಾಸ್ಕ್ ಧರಿಸುತ್ತಾನೆ. ಅವನು ಮೆಲ್ಲಗೆ ಮಗುವಿನ ಬಳಿ ಹೋಗಿ ತನ್ನ ಮುಖಕ್ಕೆ ಇರುವ ಮಾಸ್ಕ್ ತೆಗೆದು ಅವಳಿಗೆ ಸಮಾಧಾನ ಹೇಳುತ್ತಾ ಅವಳಿಗೆ ಚಾಕೊಲೇಟ್ಗಳನ್ನು ಕೊಟ್ಟು ಅವಳ ಹತ್ತಿರ ಬಂದನು. ಮೊದಲೇ ಅಂದರೆ ಕಾರ್ನಿಂದ ಇಳಿದಾಗಲಿನಿಂದ ತಾರಕ್ನನ್ನು ನೋಡಿದ ಕೂಡಲೇ ಕ್ಯೂಟಿಗೆ ಏನೋ ಗೊತ್ತಿಲ್ಲದ ಸಂತೋಷವಾಗುತ್ತಿತ್ತು. ತಾರಕ್ ಮಾಸ್ಕ್ ತೆಗೆದ ತಕ್ಷಣ ಅವನನ್ನು ಗುರುತಿಸಿ ಅವನಿಂದ ಚಾಕೊಲೇಟ್ಗಳನ್ನು ತೆಗೆದುಕೊಂಡಳು.
ತಾರಕ್ ನಗುತ್ತಾ ಕೈ ಚಾಚಿದ ಕೂಡಲೇ ಓಡುತ್ತಾ ಬಂದು ತಾರಕ್ನ ಕಣ್ಣುಗಳನ್ನು ತನ್ನ ಪುಟ್ಟ ಪುಟ್ಟ ಕೈಗಳಿಂದ ಸುತ್ತಿಕೊಂಡಳು. ಅಷ್ಟು ವೇಗವಾಗಿ ಬಂದು ತನ್ನನ್ನು ಸುತ್ತಿಕೊಂಡ ಕೂಡಲೇ ಕ್ಯೂಟಿಯನ್ನು ಎತ್ತಿಕೊಂಡು ತನ್ನ ಎದೆಗೆ ಅಪ್ಪಿಕೊಂಡನು. ಸ್ವಲ್ಪ ಸಮಯದವರೆಗೂ ಮಗುವನ್ನು ತನ್ನ ಎದೆಗೆ ಅಪ್ಪಿಕೊಂಡ ಕೂಡಲೇ ಏನೋ ಗೊತ್ತಿಲ್ಲದ ಅನುಭೂತಿಯನ್ನು ಅನುಭವಿಸಿ ಅವಳನ್ನು ಹಾಗೆಯೇ ಎದೆಗೆ ಅಪ್ಪಿಕೊಂಡು ತುಂಬ ಸಮಯದವರೆಗೆ ಬಿಡಲಾಗಲಿಲ್ಲ ಅವನಿಗೆ. ತಾರಕ್ ತುಂಬ ಸಮಯದವರೆಗೆ ಹಾಗೆ ಹಿಡಿದುಕೊಂಡಿದ್ದರಿಂದ ಅದು ಮಗುವಿಗೆ ಇರುಸು ಮುರುಸಾದ ಕಾರಣ ಕೂಡಲೇ ತಾರಕ್ ಎದೆಯ ಮೇಲೆ ತನ್ನ ಪುಟ್ಟ ಕೈಗಳನ್ನು ಇಟ್ಟು ಸ್ವಲ್ಪ ದೂರಕ್ಕೆ ತಳ್ಳುತ್ತಾ, ಹೀರೋ ಹೀರೋ ನನಗೆ ನೋವಾಗುತ್ತಿದೆ ಎಂದು ನಿಧಾನವಾಗಿ ಹೇಳಿದಳು ಕ್ಯೂಟಿ ಪುಟ್ಟ. ಹೀರೋ ಎಂದ ಆ ಕರೆಯಿಂದ ಆಶ್ಚರ್ಯಗೊಂಡು ನೋಡಿದ ತಾರಕ್, ಹೌದು, ನೀನು ನಮ್ಮ ಟಿವಿಯಲ್ಲಿ ಬರುತ್ತೀಯ ಅಲ್ವಾ? ನಾನು ನಿನ್ನನ್ನು ಟಿವಿಯಲ್ಲಿ ನೋಡಿದ್ದೀನಿ. ಒಂದು ಆಂಟಿ ಜೊತೆ ನೀನು ಡ್ಯಾನ್ಸ್ ಮಾಡಿದೆ ಅಲ್ವಾ? ಮತ್ತೆ ನೀನು ಡಿಶಮ್ ಡಿಶಮ್ ಕೂಡ ಮಾಡಿದೆ ಅಂಕಲ್ಗಳ ಜೊತೆ ಎಂದು ಕೈಗಳನ್ನು ತಾರಕ್ ಮುಖದವರೆಗೂ ತಂದು ಆ್ಯಕ್ಷನ್ ಮಾಡುತ್ತಾ ತೋರಿಸಿದಳು. ಹಾಗೆ ತಕ್ಷಣ ನಿಲ್ಲಿಸಿದಳು. ಮಗು ಇದ್ದಕ್ಕಿದ್ದಂತೆ ಹಾಗೆ ನಿಂತು ಹೋಗುವುದನ್ನು ನೋಡಿದ ತಾರಕ್ ಏನಾಯಿತು ಎಂದು ಮಗುವಿನ ಮುಖದಲ್ಲಿ ನೋಡಿದ. ಮತ್ತೆ ಕ್ಯೂಟಿ, ಹೀರೋ, ಆದರೆ ಆಗ ನಿನಗೆ ಪೆಟ್ಟು ತಗುಲಿತ್ತಿತ್ತು ಅಲ್ವಾ? ಬ್ಲಡ್ ಅಂದರೆ ರಕ್ತ ಬಂದಿತ್ತು ಅಲ್ವಾ? ಎಲ್ಲಿ ತೋರಿಸು ಎಂದು ಅವನ ಕೈಗಳನ್ನು ಹಿಡಿದುಕೊಂಡು ಕೇಳಿದಾಗ, ಏನಾಯಿತು ಏಂಜಲ್, ಯಾಕೆ ಹಾಗೆ ನೋಡುತ್ತಿದ್ದೀಯಾ ಎಂದು ಕೇಳಿದನು. ನಿನಗೆ ನಿನ್ನೆ ನಮ್ಮ ಟಿವಿಯಲ್ಲಿ ಬ್ಲಡ್ ಬಂದಿತ್ತು ಅಲ್ವಾ? ನೋವಾಗಿದೆಯಾ ಎಂದು ಕೇಳಿದಳು ಕ್ಯೂಟಿ ಪುಟ್ಟ. ಕ್ಯೂಟಿ ಹಾಗೆ ಕೇಳಿದ ಕೂಡಲೇ ತಾರಕ್ ಆಶ್ಚರ್ಯದಿಂದ ಅವಳನ್ನು ನೋಡುತ್ತಾ, ಏನೂ ಇಲ್ಲ ನೋಡು, ಗುಣವಾಗಿದೆ ಎಂದು ಹೇಳಿದನು. ಆಹಾಹಾ ಎಂದು ನಗುತ್ತಾ ಇತ್ತು. ಲಿಟಲ್ ಏಂಜಲ್, ನೀನು ನನ್ನನ್ನು ನೋಡಿದ್ದೀಯಾ? ಸಾರಿ ಏಂಜಲ್, ನಾನು ನಿನ್ನನ್ನು ಮಿಸ್ ಮಾಡಿಕೊಂಡೆ. ಈಗಷ್ಟೇ ನಿನ್ನನ್ನು ನೋಡಿದೆ ಎಂದು ತಾರಕ್ ಕೂಡ ಕ್ಯೂಟಿಯಂತೆಯೇ ಹೇಳಿದನು. ತಾರಕ್ ನಗುತ್ತಾ ಕ್ಯೂಟಿಯನ್ನು ಎತ್ತಿಕೊಂಡು ಕಾರ್ ಬ್ಯಾನೆಟ್ ಮೇಲೆ ಕೂರಿಸಿ ಅವಳಿಗೆ ಕತೆಗಳನ್ನು ಹೇಳುತ್ತಿದ್ದನು. ಹೀರೋ, ನೀನು ಟಿವಿಯಲ್ಲಿ ಇರುತ್ತೀಯ ಅಲ್ವಾ? ಆದರೆ ಹೇಗೆ, ಎಲ್ಲಿಂದ ಬರುತ್ತೀಯಾ ಎಂದು ಕೇಳಿದಳು. ಕ್ಯೂಟಿ, ನಾನು ಟಿವಿಯಲ್ಲಿ ಇರುವುದಿಲ್ಲ, ನಿನಗಾಗಿಯೇ ಇಲ್ಲಿಗೆ ಬಂದೆ. ನಿನ್ನ ಜೊತೆ ಆಟವಾಡಲು, ನಿನ್ನ ಜೊತೆ ಫ್ರೆಂಡ್ಶಿಪ್ ಮಾಡಲು. ಹಾಗಾದರೆ ನಾವು ಫ್ರೆಂಡ್ಸ್ ಆಗೋಣವಾ ಎಂದು ಕೇಳಿದನು ತಾರಕ್. ಓಕೆ ಹೀರೋ ಎಂದು ಹ್ಯಾಂಡ್ ಶೇಕ್ ಕೊಟ್ಟಳು ಕ್ಯೂಟಿ. ತಾರಕ್ ತನ್ನ ಬಳಿ ಇರುವ ಚಾಕೊಲೇಟ್ಗಳನ್ನು ಕೊಡುತ್ತಾ ಅವಳ ಜೊತೆ ಆಟವಾಡುತ್ತಾ ಇದ್ದ. ಹೀರೋ, ನಿನ್ನ ಹೆಸರು ಚೆನ್ನಾಗಿದೆ ಎಂದು ಹೇಳಿದಳು ಕ್ಯೂಟಿ. ಹೌದಾ ಏಂಜಲ್, ನನ್ನ ಹೆಸರು ನಿನಗೆ ಗೊತ್ತಾ ಎಂದು ಕೇಳಿದಾಗ, ಓ ಗೊತ್ತು, ನಿನ್ನ ಹೆಸರು ಹೀರೋ ಅಲ್ವಾ ಎಂದು ಹೇಳಿದಳು ಕ್ಯೂಟಿ ಪುಟ್ಟ. ಅಯ್ಯೋ ಏಂಜಲ್, ನನ್ನ ಹೆಸರು ಹೀರೋ ಅಲ್ಲ, ತಾರಕ್ ಎಂದು ಹೇಳಿದನು. ಹೌದಾ ಎಂದು ನಗುತ್ತಾ, ಹೀರೋ, ನೀನು ಮತ್ತು ನಾನು ಸೇಮ್ ಟು ಸೇಮ್. ನನ್ನ ಹೆಸರು ಏನು ಗೊತ್ತಾ ನಿನಗೆ ಎಂದು ಕೇಳಿದಳು ಕ್ಯೂಟಿ. ಏನು ಏಂಜಲ್ ನಿನ್ನ ಹೆಸರು ಎಂದಾಗ ಆಗಲೇ ಇಂದಿನಿಂದ ಸಾಹಿತ್ಯ ಕ್ಯೂಟಿ ಎಂದು ಕೂಗುವುದು, ಮಗು ತನ್ನ ತಾಯಿಯ ಬಳಿಗೆ ಓಡುವುದು. ಇದನ್ನು ನೋಡಿ ತಾರಕ್ ಆಘಾತಕ್ಕೆ ಒಳಗಾಗುವುದು ನಡೆದು ಹೋಯಿತು. ಸಾಹಿತ್ಯ ಮಗುವನ್ನು ವೇಗವಾಗಿ ಅಲ್ಲಿಂದ ಕರೆದುಕೊಂಡು ಹೊರಡುತ್ತಾ ಕೋಪದಿಂದ ತಾರಕ್ನನ್ನು ನೋಡಿ ಮಗುವನ್ನು ಕರೆದುಕೊಂಡು ಸ್ಕೂಟಿಯನ್ನು ಸ್ಟಾರ್ಟ್ ಮಾಡಿಕೊಂಡು ವೇಗವಾಗಿ ಹೋಗಿಬಿಟ್ಟಳು. ಅದನ್ನು ನೋಡಿದ ತಾರಕ್, ಏನಿದು, ಕ್ಯೂಟಿ ಸಾಹಿತ್ಯಳ ಮಗಳ? ಹಾಗಾದರೆ ಕ್ಯೂಟಿಯ ತಂದೆ ಯಾರು ಎಂದು ಯೋಚಿಸುತ್ತಾ ತಾನು ಕೂಡ ಆ ದಿನ ಕ್ಯೂಟಿ ಜೊತೆ ಕಳೆದ ಸಂತೋಷದ ಕ್ಷಣಗಳನ್ನು ಮತ್ತೆ ಮತ್ತೆ ನೆನಪಿಸಿಕೊಂಡು ಕಾರ್ನಲ್ಲಿ ಅಲ್ಲಿಂದ ಹೊರಟು ಹೋದನು. ಈ ಕತೆ ಇನ್ನು ಮುಂದುವರಿಯುವುದು. ದಯವಿಟ್ಟು ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಹಾಗೆ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟಲ್ಲಿ ನಮಗೆ ತಿಳಿಸ್ಕೊಡಿ. ಥ್ಯಾಂಕ್ ಯು ಸೋ ಮಚ್.